ಇನ್ನ ಹುಬ್ಬಳ್ಳಿಯಲ್ಲಿ ಕ್ಯಾನ್ಸರ್ನಿಂದ ಬಳಲುತ್ತಿರುವ ಮಹಿಳೆಯ ಮನೆ ಮೇಲೆಯೇ ದಾಳಿ ನಡೆದಿರುವ ಆರೋಪ ಕೇಳಿ ಬಂದಿದೆ. ಮನೆಯಲ್ಲಿದ್ದ ಸಿಸಿಟಿವಿ ಕ್ಯಾಮೆರಾಗಳನ್ನ ಧ್ವಂಸಗೊಳಿಸಿರುವ ಆರೋಪಕ್ಕೆ ಬೆಂಡಿಗೆರೆ ಪೊಲೀಸ್ ಠಾಣೆಯಲ್ಲಿ ಮಹಿಳೆಯರ ಮಾನಭಂಗ ಸೇರಿದಂತೆ ಹಲವು ಆರೋಪಗಳಡಿ ಎಫ್ಐಆರ್ ದಾಖಲಾಗಿದೆ. ಇನ್ನ ಈ ಪ್ರಕರಣದಲ್ಲಿ ಈ ಹಿಂದೆ ಪ್ರಕರಣಗಳನ್ನು ಎದುರಿಸಿದ ಕೆಲವರ ಮೇಲೂ ಮತ್ತೆ ಆರೋಪ ಕೇಳಿ ಬಂದಿದೆ. ಸದ್ಯ ಸಂತ್ರಸ್ತ ಕುಟುಂಬ ನ್ಯಾಯಕ್ಕಾಗಿ ಪೊಲೀಸರ ಮೊರೆ ಹೋಗಿದ್ದಾರೆ. ಕ್ಯಾನ್ಸರ್ ವಿರುದ್ಧ ಹೋರಾಡುತ್ತಿರುವ ಶರೀನಾ ಭಜಂತ್ರಿ ಕುಟುಂಬಕ್ಕೆ ಇದೀಗ ಮತ್ತೊಂದು ಸಂಕಷ್ಟ ಎದುರಾಗಿದೆ ಎನ್ನುವ ಆರೋಪ ಕೇಳಿ ಬರ್ತಾ ಇದೆ. ಹುಬ್ಬಳ್ಳಿಯ ಮನೆಯಲ್ಲಿ ಅಳವಡಿಸಿದ್ದ ಸಿಸಿಟಿವಿ ಕ್ಯಾಮೆರಾಗಳನ್ನೇ ಧ್ವಂಸಗೊಳಿಸಲಾಗಿದೆ ಎಂಬ ಆರೋಪ ಕೇಳಿ ಬಂದಿದ್ದು, ಘಟನೆ ಸಂಬಂಧ ಬೆಟ್ಟಿಗೆರೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮನೆ ಭದ್ರತೆಗಾಗಿ ಅಳವಡಿಸಿದ್ದ ಸಿಸಿಟಿವಿಯನ್ನೇ ಹಾನಿಗೊಳಿಸಿರುವ ಆರೋಪದ ಜೊತೆಗೆ ಮಹಿಳೆಯರ ಮಾನಭಂಗ ಸೇರಿದಂತೆ ಹಲವು ಗಂಭೀರ ಆರೋಪಗಳನ್ನು ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ಸರ್ ಅವ್ರು ಬಂದು ನಾವು ಇಲ್ಲದೇ ಇರೋ ಟೈಮಲ್ಲಿ ಬಂದು ನಮ್ಮ ಮನೆ ಹೆಣ್ಮಕ್ಳ ಮೇಲೆ ಹೊಡೆದು ಬಡ್ದು ಹಲ್ಲೆ ಮಾಡಿರೋ ಪ್ರಕಾರ ನಾವು ಎಫ್ಐಆರ್ ದಾಖಲೆ ಮಾಡಿರ್ತೀವಿ ಸರ್. ನಮ್ಮ ಅತ್ತೆ ಸರ್, ನಮ್ಮ ಮೈದನ ಹೆಂಡತಿ ಸರ್, ನಮ್ಮ ಮೈದನ ಅವಾಚ್ಯ ಶಬ್ದಗಳಿಂದ ಬೈದಿರ್ತಾರೆ ಸರ್. ನಾವೇ ಇದೀವಿ ಸರ್, ನಾವೇ ಇದೀವಿ. ರಾಘವೇಂದ್ರ ಗೋಕಾಕ್, ಸೌಜನ್ಯ ಗೋಕಾಕ್ ಸರ್, ಪ್ರಥಮ್ ಬೆಕ್ಕಿನ ಕಣ್ಣವ್ರು ಸರ್, ಅಜಿತ್ ಬೆಕ್ಕಿನ ಕಣ್ಣವ್ರು, ಚಂದನಾ ಬೆಕ್ಕಿನ ಕಣ್ಣವ್ರು ಸರ್, ಆಮೇಲೆ ವೀರೇಂದ್ರ, ರೋಹಿತ್ ಕಟ್ಟಿಮನಿ, ವಿವೇಕ್ ಕಟ್ಟಿಮನಿ, ಆಮೇಲೆ ಲಕ್ಷ್ಮಣ್ ಗಡ್ಯದ, ಇನ್ನು ಹಲವಾರು ಜನ ಇದಾರೆ ಸರ್. ಆಮೇಲೆ ಗುಂಡಾ ಹುಡುಗರ ಕಡೆಯಿಂದ ನಮ್ಗೆ ಬೆನ್ನ ಹತ್ತಿಸ್ತಾರೆ ಸರ್. ಇಲ್ಲಿಂದ ಬಿಟ್ಟು ಹೋಗ್ಬೇಕು, ಇಲ್ಲ ನಿಮ್ಗೆ ಹೊಡೆದ್ ಕೊಲ್ಲಕ್ಕೂ ನಾವು ಎಸೋದಿಲ್ಲ ಇಷ್ಟ ಸರ್. ಅವ್ರಿಗೆ ಅವ್ರ ಮನೆ ಹೆಣ್ಮಕ್ಳು ಸರ್ ಎಲ್ಲರೂ ಭಾಗಿಯಾದಾರ ಸರ್. ಇದ್ರೊಳಗೆ ಸಿಸಿಟಿವಿ ಎಲ್ಲ ಮುರಿದಾಕಿದಾರೆ ಸರ್. ಏನು ಸಾಕ್ಷಿ ಸಿಗಬಾರ್ದು ಅಂತೇಳಿ ಎಲ್ಲ ಮುರಿದಾಕಿ ನಮ್ಮೇಲೆ ಅಟೆಂಪ್ಟ್ ಮಾಡಿದಾರೆ ಸರ್. ಅವ್ರು ಏನ್ ಹೇಳ್ತಾರೆ ಸರ್, ಅರೆಸ್ಟ್ ಮಾಡ್ರಿ ಸರ್. ಎಲ್ಲದ್ರಿ ಹ್ಞೂನಮ್ಮ, ಬರ್ತೀನಮ್ಮ, ಮಾಡ್ತೀನಮ್ಮ, ಪಂಚನಾಮ ಬರ್ತಾರಮ್ಮ, ಅದನ್ನ ಮುಗಿಸ್ರಮ್ಮ. ಇವತ್ತಿಗೆ 2 ದಿನ ಮುಗಿದ್ 3ನೇ ದಿನಾನ ಆಯ್ತು ಸರ್. ಎಲ್ಲೆಲ್ಲಿ ಭೇಟಿ ಕೊಟ್ಟಿದ್ರೆ ನೀವು ಪೊಲೀಸರು ಅನ್ಲಿಕ್ಕೆ? ಏನ್ ಸರ್, ಪೊಲೀಸ್ ಡಿಪಾರ್ಟ್ಮೆಂಟ್ ಎಲ್ಲೆಲ್ಲಿ ಹೋಗಿದೆ? ಡಿಸಿಪಿ ಮೇಡಮ್ ಸರ್, ನಾವು ಅಡ್ಡಾಡ್ಲಾರ ಜಾಗ ಇಲ್ಲ ಸರ್. ಹಾಕದೇ ಇರೋ ಕಂಪ್ಲೇಂಟ್ ಹಾಕದಿರೋ ಜಾಗ ಇಲ್ಲ ಸರ್. ಎಲ್ಲ ಕಡೆ ದೂರ ಪ್ರಾಧಿಕಾರಕ್ಕೆ ಕಂಪ್ಲೇಂಟ್ ಮಾಡಿದ್ವಿ ಸರ್, ಕಮಿಷನರ್ ಸರ್ಗೂ ಮಾಡಿದ್ವಿ ಸರ್, ಡಿಸಿಪಿ ಮೇಡಮಿಗೆ ಮಾಡಿದೀವಿ. ಈ ಹಿಂದೆ ಇರೋ ನಂದಗಾವಿ ಸರ್ಗೂ ಗೊತ್ತಿದೆ ಸರ್. ಈ 1.5-2 ವರ್ಷದಿಂದ ಇದೇ ನಡೀತಾ ಇದೆ ಸರ್. ನನಗಂತೂ ನ್ಯಾಯ ಸಿಗ್ತಿಲ್ಲ ಸರ್. ಮೀಡಿಯಾದವ್ರ ಮುಖಾಂತರ ನಂಗೆ ನ್ಯಾಯ ಸಿಗತ್ತೆ ಸರ್. ನೀವೋ ನನ್ನ ಬೆನ್ನೆಲುಬು ಸರ್. ಹಾಂ ಸರ್. ಕೊನೆಯದಾಗಿ ಏನು ಹೇಳ್ತೀರಿ ಈ ವ್ಯವಸ್ಥೆಗೆ ಕಡಿವಾಣ ಹಾಕ್ರಿ ಸರ್. ಈ ಪೊಲೀಸರು ಏನು ಅದಿರಲ್ಲ ಸರ್, ಒಂದು ನ್ಯಾಯದಿಂದ ನೀವು ಡ್ಯೂಟಿ ಮಾಡಾಕತ್ತೀರಿ ಅಂತಂದಮೇಲೆ ಅನ್ಯಾಯ ನಮ್ಗೆ ಆಗತ್ತೈತೆ ಅಂತೇಳಿ ನಿಮ್ಗೆ ತಿಳಿದು ಬಂದ್ರೆ ನೀವು ಅದು ಕಡಿವಾಣ ಹಾಕ್ರಿ. ಇದಕ್ಕಿಂತ ಹೆಚ್ಚಿಗೆ ನಿಮ್ಗೆ ಏನು ಹೇಳಕ್ಕೆ ಬರೋಂಗಿಲ್ಲ. ಮಾನವೀಯತೆ ಅನ್ನೋದು ಇತ್ತಂತಂದ್ರೆ ನಮ್ಮ ಮೇಲೆ ಒಂದು ಕರುಣೆ ತೋರಿಸಿ ಅವ್ರನ್ನ ಕಡಿವಾಣ ಹಾಕ್ರಿ. ರೌಡಿಗಳಿಗೆ ನಾವು ಹೇಳೋ ಮಾತು ಹೋಗಿ ಕನ್ವೆ ಮಾಡೋದ್ರಿಂದ ನಿಮ್ಗೇನೂ ಸಿಗಲ್ಲ. ಅದರಿಂದ ನಾವು ಬಲಿ ಹಾಕ್ತೇವೆ, ನೀವಲ್ಲ ಅಷ್ಟೇ ಸರ್. ನೀವು ಯಾವ ಟ್ರೀಟ್ಮೆಂಟ್ ಏನೋ ತಗೊಂತಾ ಇದ್ದೀರಾ? ಕಿಮೋಥೆರಪಿ ತಗೋತಾ ಇದ್ದೀನಿ ಸರ್. ಕ್ಯಾನ್ಸರ್ 4th ಸ್ಟೇಜಲ್ಲಿ ಇದ್ದೀನಿ ಸರ್ ನಾನು. ಇದೇ ಉದ್ದೇಶಕ್ಕೆ ಆಗಿದೆಯಾ ಯಾವ ರೀತಿ? ಹಾಂ ಸರ್, ಜಗಳದಾಗ ನಮ್ಗೆ ಹೊಡೆತ ಬಿದ್ದಿತ್ತು ಸರ್. ಅದು ಹೊಡೆತ ಬಿದ್ದು ಆಮೇಲೆ ನನಗೇನಾಗುತ್ತೆ ಬಿಡು ಅಂತ ಕೇರ್ಲೆಸ್ ಮಾಡಿದ್ದೆ ಸರ್ ನಾನು. ಅದು ಕೇರ್ಲೆಸ್ ಮಾಡಿರೋದ್ರಿಂದ ಅದು ಬ್ಲಡ್ ಕ್ಲಾಟ್ ಆಗಿ ಇವಾಗ 2 ಆಪ್ರೇಷನ್ ಆಗಿದ್ದಾವೆ ಸರ್ ನಾನು. ಇನ್ನ ಈ ಪ್ರಕರಣದಲ್ಲಿ ಸೌಜನ್ಯ ಗೋಕಾಕ್, ರಾಘವೇಂದ್ರ ಗೋಕಾಕ್, ದೇವೇಂದ್ರ ಬಳ್ಳಾರಿ, ಗೀತಾ ಬಳ್ಳಾರಿ, ಅಜಿತ್ ಬೆಕ್ಕಿನಣ್ಣವರ್ ಸೇರಿದಂತೆ ಹಲವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಎಂದು ತಿಳಿದು ಬಂದಿದೆ. ಇನ್ನು ಪ್ರಕರಣದಲ್ಲಿರುವ ಕೆಲ ಆರೋಪಿಗಳ ವಿರುದ್ಧ ಇದೇ ಪೊಲೀಸ್ ಠಾಣೆಯಲ್ಲಿ ಈ ಹಿಂದೆ ಪ್ರಕರಣಗಳು ದಾಖಲಾಗಿವೆ ಎಂದು ಹೇಳಲಾಗ್ತಾ ಇದೆ. ಇನ್ನ ಈ ಹಿಂದೆ ದಾಖಲಾಗಿದ್ದ ಪ್ರಕರಣವೊಂದರಲ್ಲಿ ಕೆಲವರು ಜಾಮೀನಿನ ಮೇಲಿದ್ದಾರೆ ಎಂಬ ಮಾಹಿತಿ ಕೂಡ ಲಭ್ಯವಾಗಿದೆ. ಹೀಗಾಗಿ ಜಾಮೀನಿನಲ್ಲಿರುವ ಆರೋಪಿಗಳೇ ಮತ್ತೆ ಇಂತಹ ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆಯೇ, ಜಾಮೀನು ಷರತ್ತು ಉಲ್ಲಂಘನೆಯಾಗಿದೆ ಎಂಬ ಪ್ರಶ್ನೆಗಳು ಇದೀಗ ಮನೆಯ ಸಿಸಿಟಿವಿ ಧ್ವಂಸ ಪ್ರಕರಣದಿಂದ ಆರಂಭವಾದ ವಿವಾದ ಇದೀಗ ಪೊಲೀಸ್ ಠಾಣೆಯ ಮೆಟ್ಟಲೇರಿದೆ. ಸಂತ್ರಸ್ತ ಕುಟುಂಬದ ಆರೋಪಿಗಳೇನು ಮತ್ತೊಂದೆಡೆ, ಪ್ರಕರಣದ ಆರೋಪಿಗಳ ವಿರುದ್ಧ ಆರೋಪಗಳು ಎಷ್ಟು ಸತ್ಯ ಎಂಬುದನ್ನ ತನಿಖೆ ಸ್ಪಷ್ಟಪಡಿಸಬೇಕಿದೆ. ಇನ್ನ ಈ ನಡುವೆ ಆರೋಪಿಗಳು ಈ ಹಿಂದೆಯೂ ಪ್ರಕರಣಗಳಲ್ಲಿ ಭಾಗಿಯಾಗಿದ್ರು, ಇವರ ವಿರುದ್ಧ ಕಾನೂನು ಕ್ರಮ ಏನಾಗಲಿದೆ ಎಂಬುದರ ಮೇಲೂ ಇದೀಗ ಎಲ್ಲರ ಗಮನ ನೆಟ್ಟಿದೆ. ಅದ ಮನೆ ಇದೆ, ನಮ್ಮ ಮಾವನವ್ರದ್ರಿ. ಅದು ನಮ್ಮ ಮಾವನವ್ರ ಮನೆ ಅಂದ ಕೂಡ ನಾವು ಅವ್ರ ಮಗಳ ನಮ್ಮ ಮನೆಯವ್ರ. ಈಗ ಇವ್ರು ನಮ್ಮ ಮನೆಯವ್ರು ಅನ್ಯಾಯ ಆಗತೈತಿ, ನಾವು ಇರಬೇಕು. ನಮಗೇನಂತಾರೆ, ಇದ್ರ ಅಡ್ಡ ಬರಕ್ಕೆ ಹೋಗ್ಬೇಡ, ನೀನು ಜಾತ್ಯವಾದಿ ಮತ್ತು ಅವ್ರು ನೀ ಇದ್ರಾಗ ಬರಕ್ಕೆ ಹೋಗ್ಬೇಡ, ನೀ ಇದ್ರಾಗ ಬಂದಿ ಅಂದ್ರೆ ನಂದು ಇಷ್ಟ ಹೋಗೈತ್ರಿ, ಇನ್ನೊಂದು ಸ್ವಲ್ಪ ಕೊಟ್ಟರೆ ನೀನು ಏನಾರು ಮಾಡ್ಸಕ್ಕೆ ನಾ ಎಸಂಗಿಲ್ಲ ಅಂತಂದು ಹೇಳ್ತಾನ್ರಿ. ರಾಘವೇಂದ್ರ ಗೋಕಾಕ ರೌಡಿ ಹುಡುಗರ ಕಡೆಯಿಂದ ಹೇಳ್ತಾರ್ರಿ. ಅವ್ರು ಬಂದು ನಮ್ಮ ಕಡೆ ಹಿಂಗೆ ಇಷ್ಟೆಲ್ಲ ದಬ್ಬಾಳಿಕೆ ಮಾಡಿ ಇವೆಲ್ಲ ಹೇಳಾಕತ್ತಾರ. ನಮ್ಮೊಂದು ಇಷ್ಟೆಲ್ಲ ಹೇಳ್ಯಾರ ಅವನು.
ಈಗ ನಮಗೂ FIR ಆಗಿ 3 ದಿನ ಆಯ್ತು ಸರ್ ಇವತ್ತಿಗೆ. ಏನಾಗಿದೆ ಈಗ ಅರೆಸ್ಟ್ ಮಾಡಿದಾರ? ಇನ್ನೂ ಇಲ್ಲ ಸರ್, ನಮ್ಮ ಮನೆ ಮುಂದೆ ಅಡ್ಡಾಡತ್ತಾರ ಸರ್. ಬೆಳಗ್ಗೆ ಹೋಗ್ತಾನ್ರಿ ನಾವು ರಾಘವೇಂದ್ರಗೆ ಹೋಗಾಕ ನಮ್ಮ ಮನೆ ಕಡೆನೇ ನೋಡ್ಕೊಂಡು ಹೋಗ್ತಾನ್ರಿ ನಾವು. ಏನಂತಾರ? ಏನಂತಾರ ಸರ್, ಪೊಲೀಸರು ಕೇಳಿದ್ರ ತಡೆಯಮ್ಮ ಅಂತಾರ. ಅವ್ರು ಫೋನ್ ಹಚ್ಚಿದ್ರೆ ತಡೆಯಮ್ಮ, ಫಸ್ಟ್ ಪಂಚನಾಮ ಆಗ್ಬೇಕು, ಆಮೇಲೆ ನಮ್ಮ ಮುಂದಿನ ಕೆಲಸ ನಾವು ಮಾಡ್ತೀವಿ ಅಂತ ಹೇಳ್ತಾರೆ. ಇಷ್ಟು ಡೀಲೇ ಮಾಡತ್ತಾರ ಸರ್ ಅವ್ರು. ಏನಾಗ್ಬೇಕಂತ ಈಗ ಪರಿಹಾರ? ಪರಿಹಾರ ಏನಾಗ್ಬೇಕು ಸರ್, ಅವ್ರಿಗೆ ಅರೆಸ್ಟ್ ಮಾಡ್ಬೇಕು ಸರ್, ಅವ್ರು ಒಳಗೆ ಕಳಿಸ್ಬೇಕು. ಅದೇ ಸರ್ ಪರಿಹಾರ. ನಮ್ಮ ಮನಿದಾನ ಸಿಗ್ಬೇಕು ಸರ್. ಇವರು ಎಸ್ಸಿನೇ ಅಲ್ಲ ಸರ್, ಇವ್ SC ಹುಡುಗನ ನಾ ಮಾಡ್ಕೊಂಡೇನಲ್ಲ ಸರ್. ನನ್ನ ಮೇಲೆ ಅಟ್ರಾಸಿಟಿ ಕೇಸ್ ಹಾಕಿದಾರೆ ಸರ್ ಅವ್ರು. SC ಹುಡುಗನೇ ನಾ ಮಾಡ್ಕೊಂಡು SC ಹುಡುಗ ನನ್ 3 ಜನ ಮಕ್ಕಳದಾರ ಸರ್. ಈ ಜಾತಿನಿಂದನೇ ಕೇಸ್ ಹಾಕ್ಸಿ ಇವ್ರನ್ನ ಊರ್ ಬಿಡಿಸಿ ಆಮೇಲೆ ಕಬ್ಜಾ ತಗೊಳ್ಳೋ ಅನ್ನೋ ಪ್ಲಾನ್ ಅವ್ರದ್ದು ಸರ್. ನಮ್ದು ಆಸ್ತಿ, ಮನೆ ಆಸ್ತಿ. ಇನ್ನ ಕ್ಯಾನ್ಸರ್ ನಂತಹ ಗಂಭೀರ ಕಾಯಿಲೆಯೊಂದಿಗೆ ಹೋರಾಡುತ್ತಿರುವ ಕುಟುಂಬಕ್ಕೆ ಮನೆಯ ಸುರಕ್ಷತೆಯೇ ಪ್ರಶ್ನೆ ಆಗಿರುವ ಆರೋಪ ಎದುರಾಗಿದೆ. ಈ CCTV ಧ್ವಂಸ, ಮಹಿಳೆಯರ ಮೇಲಿನ ಗಂಭೀರ ಆರೋಪಗಳು ಸೇರಿದಂತೆ ಹಲವು ಅಂಶಗಳ ಬಗ್ಗೆ ಪೊಲೀಸರು ತನಿಖೆಯನ್ನು ಮುಂದುವರೆಸಿದ್ದಾರೆ. ಆರೋಪಿಗಳು ಸಾಬೀತಾಗುವವರೆಗೂ ಯಾರನ್ನೂ ತಪ್ಪಿತಸ್ಥರೆಂದು ಪರಿಗಣಿಸಲು ಸಾಧ್ಯವಿಲ್ಲ. ಆದರೆ ಸಂತ್ರಸ್ತ ಕುಟುಂಬಕ್ಕೆ ನ್ಯಾಯ ಹಾಗೂ ರಕ್ಷಣೆ ಸಿಗಬೇಕಿದೆ. ಪ್ರಕರಣದ ತನಿಖೆ ಯಾವ ದಿಕ್ಕಿನಲ್ಲಿ ಸಾಗಲಿದೆ, ಆರೋಪಗಳ ಸತ್ಯಾಸತ್ಯತೆ ಏನು ಎಂಬುದು ಮುಂದಿನ ದಿನಗಳಲ್ಲಿ ಬಹಿರಂಗವಾಗಬೇಕಿದೆ.